ಮಹಾದಾಸೋಹಿ ಕಲಬುರಗಿ ಶ್ರೀ ಶರಣಬಸವೇಶ್ವರ 19ನೇ ವರ್ಷದ ಮಹಾಪುರಾಣ ಪ್ರವಚನ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಪಾಪಟ್ಟಣ ಗ್ರಾಮದಲ್ಲಿ ಪವಾಡಪುರುಷ ಶ್ರೀ ಶರಣಬಸವೇಶ್ವರ ಪುರಾಣ ಪ್ರತಿದಿನ ಸಂಜೆ 7:30ರಿಂದ ಪ್ರಾರಂಭಿಸುವುದಾಗಿ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸುವಂತೆ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಬಸವರಾಜ ರೆಡ್ಡಿ ಅವರು, ಮಾನವ ಜನ್ಮ ಬಹುದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಎಂದು ಹೇಳುವ ಮೂಲಕ ಗುರುವಿನ ಅನುಗ್ರಹವಿದ್ದರೆ ನಾವು ಏನನ್ನಾದರೂ ಸಾಧಿಸಬಹುದು ಎಂದು ಮಾತನಾಡಿದರು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಇದು ಭಾಳ ದೂರಿಲ್ಲ, ಏನಿಲ್ಲ, ನಮ್ಮ ಹಮ್ಮು ಬೆಮ್ಮು ಬಿಟ್ಟು ಗುರುವಿನ ಪಾದಕ್ಕೆ ಬಿದ್ದು ಬಿಟ್ಟರೆ ಮುಗಿದಷ್ಟೇ, ನಮಗೆ ಸಿಕ್ಕಂಗೆ ಅದು. ಅದಕ್ಕೋಸ್ಕರ ಈ ಮನುಷ್ಯ ಜನ್ಮ ತಾಳಿ ಬಂದಿರೋದು. ಎಲ್ಲರೂ, ಎಲ್ಲ ಧರ್ಮದ ಮಹಾತ್ಮರು ಇದನ್ನೇ ಹೇಳಿದರು, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಲೇಬೇಡಿ, ಹುಚ್ಚಪ್ಪಗಳಿರ. ನಾವೆಲ್ಲೆಲ್ಲಿಯೂ ಹೋಗಬೇಕಾಗಿಲ್ಲ, ಗವಿಯಾಗಿ ಹೋಗಿ ಹಿಮಾಲಯಕ್ಕೆ ಹೋಗಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇಂಥ ಸಂದರ್ಭ, ಇಂಥ ಸನ್ನಿವೇಶದಲ್ಲಿ ಬರೋದು, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆಗೆ ಇಲ್ಲಿರೋದು, ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತಾರೆ. ಎಷ್ಟೋ ಋಷಿಗಳು, ಎಷ್ಟೋ ಮಹಾತ್ಮರು ಎಲ್ಲ ಮದುವೆನೇ ಆಗಿದ್ದರು. ಇಲ್ಲೇ ಗದಿಕೆರೆ ಚರಂತಪ್ಪಜ್ಜ ಅವರು 2 ಮದುವೆ ಆಗಿದ್ದರು. ಒಂದು ಸ್ವಲ್ಪ ಚಿಕ್ಕ ಮಂದಿ 20 ಜನ ಮಕ್ಕಳಿದ್ದರು, ಮೇಷ್ಟ್ರಾಗಿದ್ದರು. ನಮಗೆ ಕಲಿಸಿದ ಗುರುಗಳು ಕೂಡ, ಅಕ್ಷರಾಭ್ಯಾಸ ಮಾಡಿಸಿದ ಗುರುಗಳು ಕೂಡ ಶಿಶುನಾಳ್ ಶರೀಫ್ ಸಾಹೇಬರು, ಗೋವಿಂದ ಭಟ್ರು, ಅನೇಕ ಋಷಿಮುನಿಗಳು ಮದುವೆ ಆಗಿದ್ದರು, ಸಂಸಾರಿಗಳಾಗಿದ್ದರು. ಅವರೆಲ್ಲ ಹೆಂಗೆ ಜೀವನ ಮಾಡಿದರು ಅಂದರೆ, ಉಂಡು ಉಪವಾಸಿ, ಬಳಸಿಯು ಬ್ರಹ್ಮಚಾರಿ, ಸಂಸಾರಿಯಾದರೂ ಸನ್ಯಾಸಿ, ಹಂಗೆ ಬದುಕಿದರು. ಒಂದ್ಸರಿ ಶಿಶುನಾಳ್ ಶರೀಫ್ ಅಜ್ಜನ ಗೋವಿಂದ ಭಟ್ ಹೇಳ್ತಾರೆ, ಮದುವೆ ಆಗ್ಬೇಕಪ್ಪ, ಕನ್ಯಾ ನೋಡ್ಬೇಕು ನಿನಗೆ ಅಂತ. ಬೇಡ ಯಪ್ಪ, ನನಗೆ ಯಾಕೆ ಸುಮ್ಮನೆ ಸಂಸಾರದಾಗ ನುಗ್ತಿ, ಬೇಡ, ನಾವಲ್ಲೇ ಮೋಹ ಮಾಯೆ ಪಾಶ ನನಗೆ ಬೇಡ. ಅಲ್ಲೋ ಶರೀಫ, ಗಾಳಿ ಮತ್ತು ನೀರು, ಗಾಳಿ ಮತ್ತು ಬೆಳಕು ಎಷ್ಟು ಮಳೆ ಬಂದರೂ ತೊಯ್ತಾವೋ, ಮಳೆ ಏನಾದರೂ ತೊಯ್ಸೋಕ್ಕೆ ಸಾಧ್ಯನೋ ಗಾಳಿನ ಮತ್ತು ಬೆಳಕನ್ನು ಅಂತ ಹೇಳ್ತಾರೆ. ನೀನು ಹೆಂಗದಿ ಅಂದ್ರೆ ಮುಟ್ಟಂಗಿಲ್ಲ, ಯಾವುದು ನಿನಗೆ ಅಂಟಂಗಿಲ್ಲ, ಹಂಗದಿ ನೀನು. ಸೊ ಮದುವೆ ಆಗುವಂಥೇಳಿ ಆಶೀರ್ವಾದ ಮಾಡ್ತಾರೆ. ಹಾಗೆ ಸೊ ಎಲ್ಲ ಮಹಾತ್ಮರು ಒಂದೊಂದು ದಾರಿ ಬೇರೆ ಬೇರೆ ಇರಬಹುದು ಅಷ್ಟೇ. ಒಬ್ಬರು ಒಂಥರ ಹೇಳ್ಬೋದು, ಇನ್ನೊಂದು ಥರ ಹೇಳ್ಬೋದು. ಒಬ್ಬರು ಮಾತಾಡ್ಬೋದು, ಒಬ್ಬರು ಮಾತಾಡ್ದಂಗೆ ಸುಮ್ಮನೆ ಕಾಯಕ ಮಾಡೇ ತೋರಿಸ್ಬಿಡ್ಬೋದು. ಹಿಂಗೆ ಇರ್ಬೋದು, ಬೇರೆ ಬೇರೆ ಬೇರೆ. ಒಬ್ಬರು ತಪಸ್ಸೆ ಮಾಡ್ಬೋದು, ಒಬ್ಬರು ಬರೀ ಪ್ರವಚನ ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ನಮ್ಮನ್ನೆಲ್ಲ ಆ ಪರಮ ಸತ್ಯದ ಕಡೆ ಕೊಂಡೊಯ್ದೆ. ಅಜ್ಜವ್ರು ಹೇಳಿದರು, ಅದನ್ನು ತಿಂದು ನೋಡಬೇಕು, ಸುಮ್ಮನೆ ಕೇಳಿದರೆ ಗೊತ್ತಾಗಲ್ಲ. ಹೆಂಗೈತಿ ಸಿಹಿ ಐತೆ ಅಷ್ಟೇ, ಆದ್ರೆ ಅದು ತಿಂದರೆ ಗೊತ್ತಾಗ್ತೈತಿ. ಹಾಗೆ ಒಂಚೂರು ಏನಾದರೂ ನಮಗೆ ಅಂತರಂಗಕ್ಕೆ ಹೋಗೋಕ್ಕೆ ಅವಕಾಶ ಭಗವಂತನ ಕೃಪೆಯಿಂದ ಸಿಕ್ತು. ನಾವು ಅದನ್ನು ಸ್ವಲ್ಪ ಸಾಧನೆ ಮಾಡಿದ್ವಿ, ಸ್ವಲ್ಪ ಒಳಗಡೆ ಹೋದ್ವಿ. ಆ ಪರಮಾನಂದದ ಒಂದು ಬುಗ್ಗಿ ಒಳಗಡೆ ಒಸರಕ್ಕೆ ಚಲವಾಯಿತು ಅಂದರೆ, ಆ ಭಕ್ತಿ ಭಾವ ನಮ್ಮ ಒಳಗಡೆ ತುಂಬಕ್ಕೆ ಚಲವಾಯಿತು ಅಂದರೆ ಎಲ್ಲವೂ ನಗಣ್ಯ ಆಗಿಬಿಡ್ತಾವೆ. ಹೊರಗಿನ ಲೌಕಿಕ ವಿಷಯಗಳೆಲ್ಲ ಸುಮ್ಮನೆ ಸಹಜವಾಗಿ ನಿಮಿತ್ತ ಮಾತ್ರವಾಗ್ತವೆ. ನಮ್ಮನ್ನು ಆ ದಿವ್ಯ ಚೈತನ್ಯ ನಮ್ಮನ್ನು ಮುದಗೊಳಿಸ್ತೈತಿ, ಮುನ್ನಡೆಸ್ತೈತಿ. ಅಂಥ ಒಂದು ವಿಶೇಷ ಇದು ಆಧ್ಯಾತ್ಮ. ಹೇಳ್ತಾರೆ, ನಾವು ಪಂಡಿತ ಮತ್ತು ರಾಜ ಇಬ್ಬರು ಎಂದೂ ಸಮಾನರಲ್ಲ. ರಾಜ ತನ್ನ ರಾಜ್ಯದಲ್ಲಿ ಮಾತ್ರ ಒಡೆಯ ಅಥವಾ ಗೌರವ ಸಿಗುತ್ತೈತಿ. ಆದರೆ
ಪಂಡಿತನಿಗೆ ಎಲ್ಲೆಲ್ಲಿಯೂ ವಿದ್ಯೆ ಕಲಿತವನಿಗೆ ಎಲ್ಲೆಲ್ಲಿಯೂ ಸಿಗ್ತೈತಿ. ಇದು ಬರೀ ಲೌಕಿಕಕ್ಕಲ್ಲ, ಅಲೌಕಿಕಕ್ಕೆ. ಎಷ್ಟೋ ಜನ ಮಹಾತ್ಮರಿಗೆ ಏನು 4 ಅಕ್ಷರ ಕಲ್ತಿದ್ದಿಲ್ಲ, ಕುಕ್ಷಿಗಳಾಗಿದ್ದರು. ಆದರೆ ಆಧ್ಯಾತ್ಮದಲ್ಲಿ ತಾವಾಗಿ ಬೆಳಗಿದರು. ರಾಮಕೃಷ್ಣ ಪರಮಹಂಸರು ಏನು ಸಾಲಿನ ಕಲ್ತಿದ್ದರು. ಅವ್ರ ಶಿಷ್ಯ ವಿವೇಕಾನಂದರ ಅವರು ಅಷ್ಟು ದೊಡ್ಡ ಪಂಡಿತರಾಗಿದ್ದರು ವಿದ್ಯೆಯಲ್ಲಿ. ಆದರೆ ಇದಕ್ಕೆ ಸಾಲಿ ಕಲಿಬೇಕಂತಿಲ್ಲ, ಸಾಲಿ ಕಲಿಬಾರ್ದಂತಿಲ್ಲ. ಇದಕ್ಕೆ ನಾವು ಇಂಥ ಕೆಲಸ ಮಾಡಬೇಕು, ಒಕ್ಕಲಿಗಾಗಿರ್ಬೇಕು ಅಥವಾ ಬೇರೆ ವ್ಯಾಪಾರ ಆಗಿರ್ಬೇಕು, ಅದು ಯಾವುದೂ ಸಂಬಂಧ ಇಲ್ಲ. ಸೊ ಯಾರಾದರೂ ಆಗಲಿ, ಯಾರಿಗೆ ಮನಸ್ಸಾಯ್ತೋ, ಯಾರಿಗೆ ಇದ್ರಗಡೆ ಅಭಿರುಚಿ ಐತೋ, ಎಲ್ಲರೂ ಯಾವ ಜಾತಿ ಸಂಬಂಧ ಇಲ್ಲ. ಆ ಜಾತಿ ಈ ಜಾತಿ ಅದು ಯಾವುದೂ ಸಂಬಂಧ ಇಲ್ಲ. ಆಧ್ಯಾತ್ಮಿಕಕ್ಕೆ ಯಾವ ಜಾತಿನೂ ಬರೋದಿಲ್ಲ. ಸೊ ಹಂಗೆ ಎಲ್ಲರಿಗೂ ಇದು ಮುಕ್ತ. ಆಧ್ಯಾತ್ಮಿಕ ಕ್ಷೇತ್ರ ಎಲ್ಲರಿಗೂ ಮುಕ್ತ. ಸೊ ಯಾರು ಇದನ್ನು ಪಡಿಬೇಕಂತಾರೆ ಎಲ್ಲರಿಗೂ ಸಿಗ್ತೈತಿ. ಸ್ವಲ್ಪ ಅದಕ್ಕೆ ಮಹಾತ್ಮರ ದರ್ಶನ, ಅವರ ಸಂಘ ನಮಗೆ ಸಿಕ್ತು ಅಂದರೆ, ನಾವು ಅದರಲ್ಲಿ ಒಂದು ಸ್ವಲ್ಪ ಹೋಗೋಕೆ ಅನುಕೂಲ ಆಯಿತು ಅಂದ್ರೆ, ಆ ದಾರಿಯಲ್ಲಿ ನಡೆದ್ವಿ. ಇವೆಲ್ಲ ಏನಂದರೆ ಅದು ಭಜನೆ ಇರ್ಬೋದು, ನಮ್ಮ ಯಾವುದೇ ಪ್ರವಚನ ಇರ್ಬೋದು, ಮತ್ತು ಯಾವುದೇ ಸಾಧನೆ ಇರ್ಬೋದು, ತಪಸ್ಸು ಇರ್ಬೋದು, ಜಪ ತಪಗಳಿರ್ಬೋದು, ನಮ್ಮನ್ನೆಲ್ಲ ಅಂತರಂಗಕ್ಕೆ ಕೊಂಡೊಯ್ತಾ ಇರಬೇಕು. ನಮ್ಮನ್ನು ಆತ್ಮಾನುಭವ ಕೊಡಂಗಿರಬೇಕು. ಸೊ ಹಂಗಾಯಿತು ಅಂದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಾವೇನು ಗಳಿಸಿದ್ವಿ, ಎಷ್ಟು ಗಳಿಸಿದ್ವಿ, ಎಷ್ಟು ಶಾಲೆ ಕಲ್ತ್ವಿ, ಎಷ್ಟು ಸರ್ಟಿಫಿಕೇಟ್ ತಗೊಂಡ್ವಿ, ಎಷ್ಟು ಬಂಗಾರ ಮಾಡಿದ್ವಿ, ಇದೆಲ್ಲ ಒಂದು ಲೆಕ್ಕ. ಆಧ್ಯಾತ್ಮಿಕ ಪರಮಾನಂದವನ್ನು ಪಡೆಯೋದು ಒಂದು ಲೆಕ್ಕ. ನಾವು ಇದನ್ನು